ನಮಸ್ಕಾರ ಸ್ನೇಹಿತರೆ. ಈಗ ನೀವು ರೇಷನ್ ಕಾರ್ಡ್ ಸಾಫ್ಟ್ವೇರ್ ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ. ಆ ಸಿಂಪಲ್ ಮೆಥಡ್ ಇದೆ. ನಾನು ಯಾವ ಥರ ಇಲ್ಲಿ ಮಾಡ್ತೀನಿ ಅದೇ ಥರ ಸೇಮ್ ನೀವು ಮಾಡಿಕೊಂಡ್ರೆ ರೇಷನ್ ಕಾರ್ಡ್ ಕರೆಕ್ಟಾಗಿ ವರ್ಕ್ ಆಗುತ್ತೆ ನಿಮಗೆ. ಓಕೆನಾ? ಫಸ್ಟ್ ನೋಡಿ, ಆ್ಯಡ್ ಆರ್ಸಿನಲ್ಲಿ ಹೋಗಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿಕೊಡ್ರಿ. ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಿ ಸಬ್ಮಿಟ್ ಕೊಟ್ಟ ಮೇಲೆ ಇಲ್ಲಿ ಇನ್ಸ್ಟಾಲ್ದು ಸಾಫ್ಟ್ವೇರ್ ಅಂತ ಬರುತ್ತೆ. ಓಕೆನಾ? ಅದನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ಅದನ್ನು ಡಬಲ್ ಕ್ಲಿಕ್ ಮಾಡಿ ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ಸ್ಟಾಲೇಷನ್ ಸರಿ, ಲಾಂಚ್ ಫಿನಿಶ್. ಓಕೆನಾ? ಇಷ್ಟು ಇನ್ಸ್ಟಾಲ್ ಆದಮೇಲೆ ನಿಮಗೆ ಡೈರೆಕ್ಟಾಗಿ ರೇಷನ್ ಕಾರ್ಡ್ ಹಾಕಿದ ಮೇಲೆ ಮೆಂಬರ್ಸ್ ಡೀಟೇಲ್ಸ್ ಬರಬೇಕು. ಓಕೆನಾ? ಇಲ್ಲಿ ನೋಡಿ, ರೇಷನ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ಸಬ್ಮಿಟ್ ಕೊಟ್ಟ ಮೇಲೆ ಅಗೇನ್ ಈ ಥರ ತೋರಿಸಿದ್ರೆ ಗೂಗಲ್ ಕ್ರೋಮ್ನ ಕ್ಲೋಸ್ ಮಾಡಿಬಿಟ್ಟು ನಿಮ್ಮ ಗೂಗಲ್ ಕ್ರೋಮನ್ನು ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆನಾ? ನೋಡಿ, ಆ್ಯಡ್ ಆರ್ ರಿಮೂವ್ ಪ್ರೋಗ್ರಾಮ್ಸು, ಗೂಗಲ್ ಅನ್ಇನ್ಸ್ಟಾಲು, ಸೆಲೆಕ್ಟ್ ಆಲು, ಗೂಗಲ್ ಕ್ರೋಮ್ ಎಲ್ಲ ಕ್ಲೋಸ್ ಮಾಡಿಬಿಡ್ರಿ. ಎಲ್ಲ ಗೂಗಲ್ ಕ್ರೋಮ್ನ ನೀವು ಕ್ಲೋಸ್ ಮಾಡಿದ ಮೇಲೆ ಆವಾಗ ಅನ್ಇನ್ಸ್ಟಾಲ್ ಆಗುತ್ತದ. ಅನ್ಇನ್ಸ್ಟಾಲ್ ಇಲ್ಲಿ ನೀವು ಆಲ್ಸೋ ಡಿಲೀಟ್ ಯುವರ್ ಬ್ರೌಸಿಂಗ್ ಡಾಟಾ ಅದನ್ನು ಕ್ಲಿಕ್ ಮಾಡಬಾರ್ದು. ಓಕೆನಾ? ಜಸ್ಟ್ ಅನ್ಇನ್ಸ್ಟಾಲ್ ಮಾಡಬೇಕು. ಮತ್ತು ಇಲ್ಲಿ ಬೇರೆ ಬ್ರೌಸರ್ ಯಾವುದಾದ್ರೂ ಒಂದು ಓಪನ್ ಆಗುತ್ತೆ, ಅಲ್ಲಿ ಇನ್ಸ್ಟಾಲ್ ಕ್ರೋಮ್ ಅಗೇನ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಆಕ್ಸೆಪ್ಟ್ ಆ್ಯಂಡ್ ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಅಗೇನ್ ಮಾಡ್ಕೋಬೇಕು. ಓಕೆನಾ? ರನ್ ಮಾಡಿ ಇನ್ಸ್ಟಾಲೇಷನ್ ಮಾಡಬೇಕು. ರೀ, ಈಗ ಇನ್ಸ್ಟಾಲ್ ಆಯಿತು. ಈಗ ನೆಕ್ಸ್ಟ್ ಗೂಗಲ್ ಕ್ರೋಮ್ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಆದಮೇಲೆ ಮತ್ತೆ ನೀವು RC ಸಾಫ್ಟ್ವೇರ್ನ ಮತ್ತೆ ಒಂದು ಸತಿ ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಒನ್ ಟೈಮ್ ಇನ್ಸ್ಟಾಲೇಷನ್ ಮಾಡ್ಕೊಂಬಿಟ್ರೆ ವರ್ಕ್ ಆಗುತ್ತೆ. ನೋಡಿ, ಫಸ್ಟ್ ಟೈಮ್ ಮಾಡಿದ್ವಿ ಆಗಿಲ್ಲ, ಅದಕ್ಕಾಗಿ ನೆಕ್ಸ್ಟ್ ಮಾಡಿರೋದು. ಇಲ್ಲಾಂದರೆ ಫಸ್ಟಿಗೆ ಇನ್ಸ್ಟಾಲೇಷನ್ ಮಾಡಿದರೆ ಆವಾಗಲೇ ವರ್ಕ್ ಆಗುತ್ತೆ. ವರ್ಕ್ ಆಗಿಲ್ಲ ಅಂದರೆ ಗೂಗಲ್ ಕ್ರೋಮ್ನ ಅನ್ಇನ್ಸ್ಟಾಲ್ ಮಾಡಿ RC ಸಾಫ್ಟ್ವೇರ್ನ ಮತ್ತೊಂದು ಸತಿ ಇನ್ಸ್ಟಾಲ್ ಮಾಡಬೇಕು. ಲಾಂಚ್. ಈಗ ನೋಡಿ, ಈಗ RC ನಂಬರ್ ಆಗಿ ಸಬ್ಮಿಟ್ ಕೊಟ್ಟರೆ ಇಲ್ಲಿ ಮೆಂಬರ್ಸ್ ಬಂದರೆ ನಿಮ್ಮ RC ಸಾಫ್ಟ್ವೇರ್ ಇನ್ಸ್ಟಾಲ್ ಆದಂಗೆ. ನೋಡಿ, ಮೆಂಬರ್ಸ್ ಲಿಸ್ಟ್ ಬಂತು. ಓಕೆನಾ? ಇಷ್ಟೇ ಇದೆ. ಇಲ್ಲಿಂದ ಪ್ರೋಸೆಸ್ ಸೇಮ್ ಇರುತ್ತೆ. ಮೆಂಬರ್ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಕ್ಯಾಪ್ಚಾ ಬರುತ್ತೆ. ಕ್ಯಾಪ್ಚಾ ನಂಬರ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಟ್ಟರೆ OTP ಬರುತ್ತೆ. OTP ಹಾಕಿದ ಮೇಲೆ ಸಬ್ಮಿಟ್ ಕೊಟ್ಟರೆ ಫೋಟೋಸ್ ಬರ್ತಾವೆ ನಿಮಗೆ. ಫೋಟೋಸ್ ನೋಡಿಬಿಟ್ಟು ಅದನ್ನು ಸಬ್ಮಿಟ್ ಮಾಡಬೇಕು. ಓಕೆನಾ? ಸಬ್ಮಿಟ್ ಮಾಡಿದ ಮೇಲೆ RC ಜನರೇಟ್ ಆಗುತ್ತೆ. ಓಕೆನಾ? ಇಷ್ಟೆಲ್ಲ ಆದಮೇಲೂ ಮತ್ತೆ ನಿಮ್ಮದು ಇನ್ಸ್ಟಾಲೇಷನ್ ಆಗ್ತಾ ಇಲ್ಲ, ಮತ್ತೆ ಏನಾದರೂ ಬೇರೆ ಎರರ್ಸ್ ಏನಾದರೂ ಬಂದೆ ನೀವು ಕಂಪ್ಲೇಂಟ್ ರೈಸ್ ಮಾಡಬೇಕು. ಓಕೆನಾ? ಕಂಪ್ಲೇಂಟ್ನಲ್ಲಿ ನಿಮ್ಮ NIDS ID ಅಥವಾ ನಿಮ್ಮ ಅಲ್ಟ್ರಾವೇವರ್ ID ಮತ್ತು ಪಾಸ್ವರ್ಡ್ ಹಾಕಿ